ನಾವೆಲ್ಲಾದರೂ ಆಫ್ ರೋಡ್ ಮಾಡೋಣ ಅಂತ ಫುಲ್ಲು ಪ್ಲ್ಯಾನ್ ಮಾಡಿದಾಗ ಅಟ್ರ್ ಫ್ಲಾಪ್ ಆಗೋಗ್ಬಿಡುತ್ತೆ ಪ್ಲ್ಯಾನು. ಇಷ್ಟು ದೂರ ಬಂದು ನಾನು ಕೈತನ್ಮಕ್ಕಿ ಬೈಕ್ ರೈಡ್ ಮಾಡಿಲ್ಲ ಅಂದರೆ ನನಗೆ ಬೇಜಾರಾಗ್ಬಿಡುತ್ತೆ. ಬಾಯಿಗೆ ಬೀಜ ಬರ್ಸಿದ್ನಲ್ಲಪ್ಪ ಇವನು. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ? ಮತ್ತೊಂದು ವೀಡಿಯೋಗೆ ಸ್ವಾಗತ. ಗುಡ್ ಮಾರ್ನಿಂಗ್ ಫ್ರಮ್ ಕಲಾಸದಲ್ಲಿದ್ದೀವಿ. ಇನ್ನು ಕೈತನ್ಮಕ್ಕಿ ನಾವು ಇವಾಗ ಇಲ್ಲಿಂದ ಹೋಗ್ತಾ ಇರೋದು. ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ನಮ್ಮ ಯಶ್ ಬ್ರೋ ಇದ್ದಾರಲ್ಲ, ಅವರು ಬರ್ತಾಯಿಲ್ಲ, ರಿಟರ್ನ್ ಬ್ಯಾಂಗ್ಳೂರು ಆಗ್ತವ್ರೆ. ನಾವು ಇವತ್ತಿಲ್ಲೇ ಉಳ್ಕೋಬೇಕು ಅಂತ ಸ್ಟೇ ಮಾಡೋಣ ಅಂತ ಫಿಕ್ಸ್ ಆಗಿದ್ವಿ. ಬಟ್ ಯಶ್ ಬ್ರೋ ರೆಡಿ ಇರಲಿಲ್ಲ. ಬಟ್ ಅವರು ರಿಟರ್ನ್ ಬ್ಯಾಂಗ್ಳೂರು ಹೋಗ್ಬಿಡ್ತಾ ಇದ್ದಾರೆ. ನಾನು ಮತ್ತು ಕಿಶೋರ್ ಬ್ರೋ ಇಬ್ಬರು ಇವಾಗ ಡೈರೆಕ್ಟು ಕೈತನ್ಮಕ್ಕಿ ಹಿಲ್ ಸ್ಟೇಷನ್ ಸೂಪರಾಗಿರುತ್ತೆ. ಒಂದು 16 ಕಿಲೋಮೀಟರ್ ಟೋಟಲು, 12 ಕಿಲೋಮೀಟರ್ಸ್ ರೋಡ್ ಇರುತ್ತೆ, 4 ಕಿಲೋಮೀಟರ್ಸ್ ಆಫ್ ರೋಡ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಮೇಯ್ನ್ ಈ ಕಲಾಸಾಗಿ ಬಂದಿದ್ದೆ, ನಾನು ಅಲ್ಲಿಗೆ ಹೋಗಬೇಕು ಅಂತ. ಹಂಗಾಗಿ ಅದನ್ನು ನೋಡಲೇಬೇಕು ಅಂತ ಸ್ಟೇ ಮಾಡ್ತಾಯಿದ್ದೀವಿ ಇವತ್ತಿಲ್ಲೇ. ಇಲ್ಲಿಂದ ಡೈರೆಕ್ಟ್ ನಾವು ಕೈತನ್ಮಕ್ಕಿ ಹೋಗೋಣ. ಆಮೇಲೆ ಮಾತಾಡ್ತೀನಿ ನಾನು. ಲೆಟ್ಸ್ ಜಂಪ್ ಇನ್ ದ ರೈಟ್ ಮ್ಯಾನ್. ನಮ್ಮದೆಲ್ಲ ಚೈನ್ ಎಲ್ಲ ಆವಾಗಲೇ ಲೈಟಾಗಿ ತುಕ್ಕಿಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಬ್ರೋ ಬರಲಾ? ಓಕೆ, ಮಲ್ಲ ಮೀಟ್ ಆಯ್ತಾ? ಬಾಯ್. ಹಾಂ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಲೆಫ್ಟ್ ಇವಾಗ. ನಿನ್ನೆ ರೈಟ್ ಹೋಗಿದ್ದೆಲ್ಲ, ಇವತ್ತು ಲೆಫ್ಟಿಗೆ. ನಾವು ಈ ಪ್ಲೇಸ್ ನೋಡ್ಕೊಂಡು ಇನ್ ಕೇಸ್ ಮಳೆ ಬರಲಿಲ್ಲ ಅಂದರೆ ನೋಡ್ತೀವಿ ಇನ್ನು ಇಲ್ಲೇ ಏನಾದರೂ ಪ್ಲೇಸ್ಗಳು ಇದೆಯಾ ಅಂತ. ಇಲ್ಲ ಅಂದರೆ ಡೈರೆಕ್ಟು ಬ್ಯಾಂಗ್ಳೂರು. ಬಂದಿದ್ದೆ ಈ ಪ್ಲೇಸ್ ನೋಡೋಕ್ಕೆ ಅಂತ. ಇದನ್ನು ಸ್ಕಿಪ್ ಮಾಡಿ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ. ಕಿಶೋರ್ ಬ್ರೋ ಹೆಂಗೆ ರೆಡಿ ಹೋಗೋಣ ಅಂದರೆ ಹೋಗೋಣ ಬ್ರೋ, ಇಲ್ಲಾಂದರೆ ಬ್ಯಾಂಗ್ಳೂರು ಹೋಗೋಣ ಅಂತ. ನನಗೆ ಅಲ್ಲಿ ಹೋಗಬೇಕು ಅಂತ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ಕೈತನ್ಮಕ್ಕಿನ ತುಂಬ 2-3 ತಿಂಗಳ ಹಿಂದ್ಗಡೆ ನಾನು ಪ್ಲ್ಯಾನ್ ಮಾಡಿಕೊಂಡಿದ್ದೆ ಹೋಗಲೇಬೇಕು ಅಲ್ಲಿಗೆ ಅಂತ. ಅರೌಂಡ್ ಕಲಾಸದಿಂದ 16 ಕಿಲೋಮೀಟರ್, 16. ತುಂಬ ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ಫುಲ್ ಹಿಲ್ ಸ್ಟೇಷನು, ಬೈಕ್ನ ಮೇಲೆಗೆ ಎತ್ಕೊಂಡು ಹೋಗ್ಬೋದು. ಅದು ನನಗೆ ತುಂಬ ಇಷ್ಟ. ಸಿಕ್ಕಾಪಟ್ಟೆ ಮಳೆ ಬಿತ್ತು ಮಾರ ನಿನ್ನೆ. ಹಂಗಾಗಿ ನಾವು ಹಾಫ್ ಡೇಗೆ ರೂಮ್ ಸೇರಿದ್ವಿ. ಲಂಚ್ ತಗೊಂಡು ಪಾರ್ಸಲ್ಲು ರೂಮ್ಗೆ ಹೋಗಿರೋರು ಮತ್ತು ಎಲ್ಲಿ ಹೋಗೋಕ್ಕಾಗಿಲ್ಲ. ಲಿಟ್ರಲಿ ಹೇಳ್ತಾ ಇದ್ದೀನಲ್ಲ, 4-4:30 ಗಂಟೆ ಸಿಕ್ಕಾಪಟ್ಟೆ ಗುಡುಗು ಮಿಂಚು ಮಳೆ ಒಂದು ರೇಂಜಿಗೆ ಬಿತ್ತು. ಮತ್ತು ಅದು ಬೇರೆ ಹಿಲ್ ಸ್ಟೇಷನ್, ನಾವು ಹೋಗ್ಬೇಕಾಗಿರೋ ಪ್ಲೇಸು. ಹಂಗಾಗಿ ಅಲ್ಲಿ ಹೆಂಗಿರುತ್ತೋ ಗೊತ್ತಿರಲ್ಲ, ನೀರು ಬಂದಿದ್ರೆ ಅಂತ ಸ್ಕಿಪ್ ಮಾಡಿಬಿಟ್ವಿ. ಇನ್ನು ಇವತ್ತು ಹೋಗೋಣ ಅಂತ. ಆ್ಯಕ್ಚುಲಿ ಇಲ್ಲ ಅಂದಿದ್ರೆ ಇವತ್ತು ಬ್ಯಾಂಗ್ಳೂರು ಪ್ಲ್ಯಾನು, ಇಲ್ಲ ಚಿಕ್ಕಮಂಗ್ಳೂರು ಪ್ಲ್ಯಾನ್ ಇತ್ತು. ಎಲ್ಲ ನನಗೆ ಗೊತ್ತಲ್ವ, ನಾವು ಏನು ಪ್ಲ್ಯಾನ್ ಮಾಡ್ತೀವಿ ಅದು ಆಗದೇ ಇರೋದೇ ಲೈಫು ಅಂತ. ಹಂಗೆ ಆಯಿತು. ಬಟ್ ಓಕೆ, ನೋ ಪ್ರಾಬ್ಲಮ್. ಎಷ್ಟ್ರು ಹೋಗ್ಬಿಟ್ರಲ್ಲ, ಒಂಚೂರು ಅವ್ರನ್ನ ಮಿಸ್ ಆಗ್ತೀವಿ. ಬಟ್ ಏನಪ್ಪ ಅಂದರೆ ನಮ್ಮ ಲೈಫು ಏನೋ ಹೋಗ್ತಾ ಇರುತ್ತೆ. ತುಂಬ ಜನ ಬರ್ತಾರೆ, ಅವ್ರಿಗೆ ಬೇಕಾಗಿರೋ ಟೈಮ್ ಅವ್ರು ಇರ್ತಾರೆ, ಹೋಗ್ಬಿಡ್ತಾರೆ. ನಮ್ಮ ಲೈಫ್ ನಾವು ಲೀಡ್ ಮಾಡಬೇಕು. ಅವ್ರು ಹೋದ್ರು ಅಂತ ಫೀಲು ಮಾಡ್ಕೋಬಾರ್ದು, ಒಬ್ಬರು ಹೊಸ್ದಾಗಿ ಬಂದಿದ್ದಾರೆ ಅಂತ ಖುಷಿನೂ ಪಡಬಾರ್ದು. ಯಾಕಂದರೆ ಅವ್ರು ಎಷ್ಟು ದಿವಸ ಇರ್ತಾರೋ ನಮಗೂ ಗೊತ್ತಿರೋದಿಲ್ಲ. ಹಂಗಾಗಿ ಇರೋರು ಇರಲಿ, ಹೋಗೋರು ಹೋಗಲಿ, ನಮ್ಮ ಲೈಫ್ ಏನಿದೆ ನಾವು ಲೀಡ್ ಮಾಡಬೇಕು. ನೀವು ಅಷ್ಟೇ, ಯಾರೋ ನಮ್ಮ ಲೈಫಿಂದ ಹೋಗ್ಬಿಟ್ಟಿದಾರಂತೆ ಫೀಲ್ ಮಾಡ್ಕೊಂಡು ಬದುಕೋ ಕ್ಯಾಟಗರಿ ಇಲ್ಲಿ ಇರೋದಿಲ್ಲ ಅಂತ ನಾನು ಅನ್ಕೊತೀನಿ. ಹೋದ್ರು ಅಂತ ಬಿಟ್ಬಿಡ್ಬೇಕು. ನಮ್ಮ ಜೊತೆ ಇದ್ರಾ ಖುಷಿಯಾಗಿ ಮಾತಾಡ್ಕೊಂಡು ಇರಬೇಕು ಅಷ್ಟೇ. ಇರೋಷ್ಟು ದಿವಸ ಹ್ಯಾಪಿಯಾಗಿರಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನೇ ಮಾಡಿ. ಯಾರು ಇರಲಿ ಹೋಗಲಿ, ನಿಮ್ಮ ಲೈಫ್ನ ನೀವು ಹ್ಯಾಪಿಯಾಗಿ ಎಂಜಾಯ್ ಮಾಡಿ. ಶೃಂಗೇರಿ ಆ್ಯಕ್ಚುಲಿ ಈ ಪ್ಲೇಸ್ಗಳೆಲ್ಲ ಕೇಳ್ದಂಗೆ ಅನ್ನಿಸ್ತೈತೆ ನನಗೆ. ಶೃಂಗೇರಿ, ಹೊರನಾಡು ಫುಲ್ ಆವಾಗ ಇಲ್ಲಿ ಸ್ಟಾರ್ಟ್ ಆಗಿದೆ. ಎಷ್ಟು ಹಪ್ಪಿದೆ ಗೊತ್ತಾ, ಸಿಕ್ಕಾಪಟ್ಟೆ ಹಪ್ಪಿದೆ. ನನಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮಳೆ ಮಾತ್ರ ಬರಬಾರ್ದು. ಮಳೆ ಬಂದರೆ ಅಂದರೂ ನಮ್ಮ ಪ್ಲ್ಯಾನ್ ಕಂಪ್ಲೀಟಾಗಿ ಹುಳು ಬಂದುಬಿಟ್ಟಿದೆ ಒಳಗಡೆಗೆ. ಸಿಕ್ಕಾಪಟ್ಟೆ ಹೈಟ್ ಇದೆ, ಬಟ್ ರೋಡ್ ಚೆನ್ನಾಗಿದೆ. ಬಟ್ 4 ಕಿಲೋಮೀಟರ್ಸು ಆಫ್ ರೋಡಿಂಗ್ ಇದೆಯಂತೆ. ಅದು ಹೆಂಗಿರುತ್ತೋ ನನಗೂ ಹೊಸದು ಆಫ್ ರೋಡಿಂಗು. ಆ್ಯಕ್ಚುಲಿ ರೈಡಿಂಗ್ ಜಾಕೆಟ್ ಹಾಕಿದ್ದೀನಿ ಅಷ್ಟೇ, ಪ್ಯಾಂಟು ಹಾಕಿಲ್ಲ, ರೈಡಿಂಗ್ ಬೂಟ್ಸು ಹಾಕಿಲ್ಲ. ನಾರ್ಮಲ್ ಶೂಸ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ, ಯಾಕಂದರೆ ಕಂಫರ್ಟ್ ಇಲ್ಲ. ನಾವು ಇಳಿತಾ ಇರ್ತೀವಿ, ಹತ್ತುತ್ತಾ ಇರ್ತೀವಲ್ಲ. ರೈಡಿಂಗ್ ಬೂಟ್ಸ್ ಏನಿದ್ರು
ರೈಡ್ ಮಾಡಬೇಕಾದ್ರೆ ಹಾಕ್ಕೋಬೇಕು. ಈ ಹಿಲ್ ಸ್ಟೇಷನಲ್ಲಿ ಗೇರ್ ಚೇಂಜ್ ಮಾಡೋಕ್ಕೂ ತುಂಬ ಹಿಂಸೆ ಆಗಿಬಿಟ್ಟಿದೆ. ಏಕೆ ಎರಡು ಕಡೆ ತೋರಿಸ್ತಾ ಇಲ್ಲ? ನೀವು ಯೂಟರ್ನ್ ತೋರಿಸಿರುತ್ತೆ ನೋಡಿ, ಅದು ಎರಡು ಕಡೆ. ಆ್ಯಕ್ಚುಲಿ ನೀವು ಏನು ರೋಡ್ ಮಿಸ್ ಮಾಡಿದ್ರೆ ಅದು ಇಲ್ಲೇ ಯೂಟರ್ನ್ ತೋರಿಸೋದಿಲ್ಲ, ಸುಮ್ಮನೆ ಮತ್ತೆ ಎಲ್ಲೋ ತೋರಿಸ್ತಾ ಇರುತ್ತೆ. ಓ ಇವಾಗಾದ್ರೆ ಇದೆ ಅನಿಸುತ್ತೆ ಬ್ರೋ. ನನಗೆ ಎಕ್ಸೈಟ್ಮೆಂಟ್ ಆಗಿದೆ ಇವಾಗ. ಹಾಂ ಬ್ರೋ, ಹಾಂ ಹೌದು. ಈಗ ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ. ಎಲ್ಲಿ ಇದೇ ರೋಡ್ ತಾನೆ ಕೆಳಗಡೆ? ಹಾಂ ಕೇಳ್ತೀವಿ ಅಲ್ಲಿಗೆ ಹೋಗಿಬಿಟ್ಟು. ಹೌದಾ ಹೌದಾ? ಓ ಬಿಡಲ್ವಂತೆ ಗುರು. ಜೀಪ್ಗಳಿದೆಯಾ ಅಲ್ಲಿ ಜೀಪ್ ಸಿಗುತ್ತಾ? ಅದೇ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ಜೀಪ್ ಬೇಕಂದ್ರೆ ಮತ್ತೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಇವಾಗ ಬೇಡ ಬಿಡಿ, ಮತ್ತೆ ಮಾತಾಡ್ತೀವಿ ನಾವು. 3 ತಿಂಗಳಿಂದ ಬಿಡ್ತಾ ಇಲ್ವಾ? ನೋಡೋಣ ಬನ್ನಿ, ಬಿಡ್ತಾ ಇಲ್ವ ಬಿಡ್ತಾರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳೋಣ. ಬಿಟ್ಟರೆ ನಮ್ಗೆ ಓಕೆ. ಬನ್ನಿ ಬ್ರೋ, ರಿಕ್ವೆಸ್ಟ್ ಮಾಡಿಕೊಂಡು ಹೋಗೋಣ. ಇಷ್ಟು ದೂರ ಬಂದು ನಾನು ಕೈತನ್ ಬಗ್ಗೆ ಬೈಕ್ ರೈಡ್ ಮಾಡಿಲ್ಲ ಅಂದರೆ ನನಗೆ ಬೇಜಾರಾಗ್ಬಿಡುತ್ತೆ. 3 ತಿಂಗಳಿಂದ ಅವರು ಬೈಕುಗಳು ಬಿಡ್ತಾ ಇಲ್ಲ, ಜೀಪಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಹೆಂಗೆ ಜೀಪಲ್ಲೇ ಸಿಗುತ್ತೆ? ಇಲ್ಲ ಅಂದರೆ ನನ್ನ ಜೀಪ್ ಇದೆ, ನಾನು ತೊಗೊಂಬರ್ತೀನಿ ಅಂತ ಹೇಳ್ತಾರೆ. ಅವ್ರು ಬಿಸ್ನೆಸ್ ಮಾಡೋಕ್ಕೆ ಹೇಳ್ತಾವ್ರ, ನಿಜವಾಗ್ಲೂ ಇಲ್ಲಿ ಬಿಡ್ತಾ ಇಲ್ವೋ ಗೊತ್ತಿಲ್ಲ. ರೋಡ್ ಇಲ್ಲ, ಈ ನಡುವೆ ಜಲ್ಲಿ ಹಾಕ್ದಂಗಿದ್ದಾರೆ, ಒಂಚೂರು ಬೆಟ್ರಾಗಿದೆ ರೋಡು. ನೋಡೋಣ, ಬಿಟ್ಟರೆ ಅಂತೂ ತುಂಬ ಖುಷಿ ಆಗುತ್ತೆ. ಬಿಲ್ಲಿಂದ ಅಂದರೆ ನಮ್ಮ ದುರಾದೃಷ್ಟ. ಮಳೆ ಬಿದ್ದಿದೆ ನೋಡಿ, ಯಾವ ರೇಂಜ್ ಬಿದ್ದಿದೆ ಅಂದರೆ ಸಿಕ್ಕಾಪಟ್ಟೆ ಅಡ್ವೆಂಚರ್. ಸಿಮೆಂಟ್ ರೋಡ್ ಬೇರೆ ಇದೆಯಲ್ಲ ಗುರು. ಸಿಕ್ಕಾಪಟ್ಟೆ ಅಡ್ವೆಂಚರಸ್. ಚೆಕ್ ಪೋಸ್ಟ್ ಅಂತ. ಎಲ್ಲಿ ಚೆಕ್ ಪೋಸ್ಟು? ಹೋಗೋಣ ಡೈರೆಕ್ಟು. ಚೆಕ್ಕು ಇಲ್ಲ, ಪೋಸ್ಟು ಇಲ್ಲ. ಸರ್, ವ್ಯೂ ಪಾಯಿಂಟ್ ಹಿಂಗೆ ಹೋಗೋದು? ಮೇಲೆ ಬಿಡೋದಿಲ್ಲ? ಮಾತಾಡೋಣ ರೀ, ಇಲ್ಲಿ ಮಾತಾಡೋಣ ರೀ. ಸರ್, ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಬ್ರೋ, ನಾವು ಹೋಗಿದ್ದೆ ಇರೋದೇ ಒಳ್ಳೇದಾಯ್ತಲ್ಲ. ಹೋಗಿದ್ರೆ ಮತ್ತೆ ಅಲ್ಲಿ ಒಂದು 20 ಕಿಲೋಮೀಟ್ರ್ ಹೋಗಿ ಮತ್ತೆ ವಾಪಸ್ ಬರ್ಬೋದಾಗಿತ್ತು. ನನಗೆ ಆ್ಯಕ್ಚುಲಿ ಆಫ್ ರೋಡ್ ನೋಡಿಬಿಟ್ಟು ತುಂಬ ಇರುತ್ತೆ, ಸ್ವಲ್ಪ ಆಫ್ ರೋಡ್ ಮಾಡ್ಬೋದು ಅಂದ್ಕೊಂಡ್ವಲ್ಲ. ಫೆಬ್ರವರಿ ಕ್ಲೋಸ್ ಮಾಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ ಅಷ್ಟೇ. ಇಲ್ಲಿಂದ ಡ್ರೋನ್ ಟೇಕ್ ಆಫ್ ಮಾಡಿಬಿಟ್ಟು ಅದನ್ನೇ ವ್ಯೂ ಹಾಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ. ಆ್ಯಕ್ಚುಲಿ ಬೈಕ್ ಚೆನ್ನಾಗಿ ಮೇಲಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು. ಮತ್ತು ಬೋರ್ಡ್ ಹಾಕೋರು ದ್ವಿಚಕ್ರ ವಾಹನ ನಿಷೇಧಿಸಲಾಗಿದೆ ಅಂತ ಫೆಬ್ರವರಿಯಿಂದ ಕ್ಲೋಸ್ ಮಾಡಿದಾರಂತೆ. ತುಂಬ ಅಂದರೆ ತುಂಬ ಬೇಜಾರು ಆಗ್ತಾಯಿದೆ. ಆ್ಯಕ್ಚುಲಿ ಈ ಪ್ಲೇಸ್ಗೋಸ್ಕರ ನಾವು ಇವತ್ತು ವೆಯ್ಟ್ ಮಾಡಿದ್ದಿದ್ದಿಲ್ಲ ಅಂದರೆ ಹೋಗ್ಬಿಡ್ತಾ ಇದ್ವಲ್ಲ ಬ್ರೋ. ಬಿಡಿ, ಅದು ಒಂದೊಂದು ಸಲ ಅಷ್ಟೇ, ಸೆಟ್ ಆಗಿಲ್ಲ ಅಂದರೆ ಸೆಟ್ ಆಗೋದಿಲ್ಲ. ಚೆನ್ನಾಗಿದೆ ಇದು, ನನಗೆ ತುಂಬ ಇಷ್ಟ ಆಯಿತು. ಆಫ್ ರೋಡ್ ಮಾಡ್ಬೋದು ಅಂದರೆ ಅವರು ಬಿಟ್ಟಿಲ್ಲ ಮೇಲಕ್ಕೆ. ಡೈರೆಕ್ಟ್ ನಾವು ಇವಾಗ ರೂಮಿಗೆ ಬಂದು ಚೆಕ್ಔಟ್ ಮಾಡಿಬಿಡೋಣ. ಸುಮ್ಮನೆ ಯಾಕೆ ಪಂಚಾಯಿತಿ ಆಗಲ್ಲ ಅಂದಮೇಲೆ ಇರಬಾರ್ದು, ಹೋಗ್ತಾ ಇರ್ಬೇಕು ಅಷ್ಟೇ, ತಲೆ ಕೆಡಿಸ್ಕೋಬಾರ್ದು.
ಕೆಸರು ಕೆಸರು. ಈ ಜಲ್ಲಿ ಮಳೆ ಬಂದ್ರೂ ಅಷ್ಟು ಬೇಗ ಹೋಗೋದಿಲ್ಲ, ಸ್ಟಿಕ್ ಆಗಿರುತ್ತೆ. ಇಲ್ಲ ಅಂದರೆ ಫುಲ್ ಕುಯ್ದ್ಕೊಂಡು ಹೋಗ್ಬಿಡುತ್ತೆ. ಬಾಯಿಗೆ ಬೀಜ ಬರ್ಸಿದ್ನಲ್ಲಪ್ಪ ಇವನು. ಮೆಮರೀಸ್ ಬ್ರಿಂಗ್ ಬ್ಯಾಕ್. ಬಟ್ ಫೆಬ್ರವರಿಯಿಂದನೇ ಅದು ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗುತ್ತೆ, ವಾಪಸ್ ನಾವು ರೂಮ್ಗೆ ಹೋಗ್ತಾ ಇದ್ವಿ. ನಾವೆಲ್ಲಾದರೂ ಆಫ್ ರೋಡ್ ಮಾಡೋಣ ಅಂತ ಫುಲ್ಲು ಪ್ಲ್ಯಾನ್ ಮಾಡಿದಾಗ ಅಟ್ರ ಫ್ಲಾಪ್ ಆಗೋಗ್ಬಿಡುತ್ತೆ ಪ್ಲ್ಯಾನು. ಏನು ಮಾಡೋಣ. ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬಂದಾಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆದಾಗ ತುಂಬ ಭಯದಿಂದ ಓಡಿಸ್ತಾ ಇರ್ತೀವಿ ಟರ್ನಿಂಗ್ಗಳಲ್ಲಿ, ನಿಧಾನಕ್ಕೆ. ಒಂದು 100+ ಕಿಲೋಮೀಟರ್ಸು ಒಂದು 2 ದಿವಸ ಓಡಿಸಿದ ಮೇಲೆ 3ನೇ ದಿವಸ ಎಷ್ಟು ಕಾನ್ಫಿಡೆನ್ಸಾಗಿ ಓಡಿಸ್ತೀವಿ ಗೊತ್ತಾ ಈ ರೋಡಲ್ಲಿ ಕೂಡ. ಇದು ಕಳಸ ಇದೆ 4 ಕಿಲೋಮೀಟರ್ಸ್. ಕನ್ಫ್ಯೂಷನ್ನು. ಎಷ್ಟು ಕಾನ್ಫಿಡೆನ್ಸಾಗಿ ಓಡಿಸ್ತೀವಿ ಅಂದರೆ ಗಾಡಿನ ಘಾಟ್ ಸೆಕ್ಷನಲ್ಲೂ ಕೂಡ. ಬೈಕ್ಸ್ ಅಷ್ಟು ಕಾನ್ಫಿಡೆನ್ಸ್ ಕೊಡುತ್ತೆ ಓಡಿಸ್ತಾ ಘಾಟ್ ಸೆಕ್ಷನಲ್ಲಿ. ಮೇ ಬಿ ನನಗೆ ಗೊತ್ತಿರೋ ಮಟ್ಟಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಇದು ಒಂದು ವ್ಲಾಗ್ ಮಾಡಿಬಿಟ್ಟು ಬ್ಯಾಂಗ್ಳೂರು ವ್ಲಾಗು ಸಪ್ರೇಟ್ ಮಾಡ್ತೀನಿ. ಯಾಕಂದರೆ ವ್ಲಾಗು ಆಗುತ್ತೆ, ಪ್ಲಸ್ ಸುಮ್ಮನೆ ಏನು ಗೊತ್ತಾ, ಕಂಟೆಂಟ್ ಇದ್ರೂ ಸ್ಕಿಪ್ ಮಾಡಬೇಕಾಗುತ್ತೆ ಟೈಮಿಂಗ್ ಜಾಸ್ತಿ ಆದರೆ. ಬಂದುಬಿಟ್ವಿ ಹೋಟ್ಲ್ ಹತ್ರಕ್ಕೆ. ಫೈನಲಿ ಯಾಕಂದರೆ ಪ್ಯಾನಿಯರ್ಸ್ನೆಲ್ಲ ಫಿಟ್ ಮಾಡಬೇಕು. ಬ್ರೋ, ವಾಟ್ ಈಸ್ ಯುವರ್ ಫೀಲಿಂಗ್? ಯಾವ ಬಗ್ಗೆ? ಕಳಸ ಬಗ್ಗೆ. We have to come again ಅಲ್ಲ, during winters. ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಹಾಂ, Underrated place. ಸಾರಿ, Underrated place. ಹಾಂ, ಇಯರ್ಲಿ ಒಂದ್ಸಲಿ ಬರ್ಬೋದು. ಎಂಜಾಯ್, ಜಸ್ಟ್ ಕ್ಲೈಮೇಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬರ್ಬೋದು. ಎಸ್. ಏನು ನೋಡಿ, ಸುಮ್ಮನೆ ಬನ್ನಿ, ಚಿಕನ್ ತಿನ್ನಿ, ಹಾಂ, ಆರಾಮಾಗಿ ರೂಮಲ್ಲಿ ಇರಿ. ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮವ್ರಿಗೂ. ವಿಸಿಟ್ ಮಾಡ್ಬೇಕು ಆ್ಯಕ್ಚುಲಿ. ಹೈಪ್ ಕೊಡ್ತಾ ಇದ್ದಾರೆ, ಚಿಕ್ಕಮಂಗ್ಳೂರ್ಕಿಂತ ಬೆಟರ್ ಇದೆ ಪ್ಲೇಸ್ ಹೌಸ್ ಅಂತ. ಅಷ್ಟೇ ಈ ವ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.